ವೀಕ್ಷಕರೇ ನಮಸ್ಕಾರ. ಮಂಗಳೂರಿನಲ್ಲಿ ಆಚರಿಸಲಾಗುವ ಅತ್ಯಂತ ಭವ್ಯವಾದ ಹಬ್ಬಗಳಲ್ಲಿ ನವರಾತ್ರಿಯೂ ಒಂದು. ನಗರದ ಅನೇಕ ದೇವಾಲಯಗಳಲ್ಲಿ ಕುದ್ರೋಳಿಯ ಗೋಕರ್ಣನಾಥೇಶ್ವರ ದೇವಾಲಯವು ಈ ಶುಭ ಸಮಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಶಿವನ ಒಂದು ರೂಪವಾಗಿರುವ ಭಗವಾನ್ ಗೋಕರ್ಣನಾಥೇಶ್ವರನಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ನವರಾತ್ರಿಯ ಸಮಯದಲ್ಲಿ ದೀಪಗಳು, ಸಂಗೀತ, ಅಲಂಕಾರ ಮತ್ತು ಸಾವಿರಾರು ಭಕ್ತರೊಂದಿಗೆ ಜೀವಂತವಾಗಿರುತ್ತದೆ. ಮಹಾನ್ ಸಮಾಜ ಸುಧಾರಕ ಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಕುದ್ರೋಳಿ ದೇವಾಲಯವು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಉಳಿದಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಾಲಯದ ನವರಾತ್ರಿ ಹಬ್ಬದ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನವರಾತ್ರಿ ಎಂದರೆ 9 ರಾತ್ರಿಗಳು. ಇದು ದುರ್ಗಾದೇವಿಯ 9 ಅವತಾರಗಳಿಗೆ ಸಮರ್ಪಿತವಾಗಿದೆ. ಕುದ್ರೋಳಿ ದೇವಾಲಯದಲ್ಲಿ ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸಲಾಗುತ್ತೆ. ನವರಾತ್ರಿಯ 9 ದಿನಗಳಲ್ಲಿ ದೇವಾಲಯವು ಕರ್ನಾಟಕದಾದ್ಯಂತ ಅನೇಕ ಜನರನ್ನು ಆಕರ್ಷಿಸುವ ಹಲವಾರು ಆಚರಣೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ. ಪ್ರತಿದಿನ ದುರ್ಗಾದೇವಿಯ ಒಂದು ರೂಪವಾಗಿರುವ ಶಾರದಾ ದೇವಿಯನ್ನು ವಿವಿಧ ರೂಪಗಳಲ್ಲಿ ಸುಂದರವಾಗಿ ಅಲಂಕರಿಸಲಾಗುತ್ತೆ. ಇದು ಆ ದೇವಿಯ ವಿವಿಧ ಅವತಾರವನ್ನು ಸಂಕೇತಿಸಲಾಗುತ್ತದೆ. ಈ ದೈವಿಕ ಅಲಂಕಾರವನ್ನು ವೀಕ್ಷಿಸಲು ಭಕ್ತರು ದೇವಾಲಯದಲ್ಲಿ ಕಿಕ್ಕಿರಿದು ಸೇರುತ್ತಾರೆ. ಇಲ್ಲಿ ಶಾರದಾ ದೇವಿಯನ್ನು ಜ್ಞಾನ, ಬುದ್ಧಿವಂತಿಕೆ ಮತ್ತು ಕಲಿಕೆಗಾಗಿ ಪೂಜಿಸಲಾಗುತ್ತೆ. 9ನೇ ದಿನದಂದು ಉಪಕರಣಗಳು, ಆಯುಧಗಳು ಮತ್ತು ವಾಹನಗಳನ್ನು ಅಲಂಕರಿಸಿ ಅವುಗಳಿಗೆ ಪೂಜೆ ಮಾಡುತ್ತಾರೆ. ಇದು ಕೆಲಸ ಮತ್ತು ಜೀವನೋಪಾಯದ ಮುಖ್ಯ ಅಂಶವನ್ನು ಸೂಚಿಸುತ್ತದೆ. ಇನ್ನು ನವರಾತ್ರಿಯ ಅಂತಿಮ ದಿನವಾದ 9ನೇ ದಿನದಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತೆ. ಭವ್ಯ ಮೆರವಣಿಗೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇದನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರುತ್ತಾರೆ. ವೀಕ್ಷಕರೇ, ಕುದ್ರೋಳಿ ದೇವಾಲಯದಲ್ಲಿ ಅತ್ಯಂತ ಆಕರ್ಷಣೀಯ ಅಂಶವೆಂದರೆ ಬೆರಗುಗೊಳಿಸುವ ಬೆಳಕು. ದೇವಾಲಯದ ಆವರಣವು ವರ್ಣರಂಜಿತ ಬೆಳಕು, ಹೂವಿನ ಹಾರಗಳು ಮತ್ತು ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟಿರುತ್ತದೆ. ಗೋಕರ್ಣನಾಥೇಶ್ವರ ದೇವಾಲಯವು ಕೇವಲ ಆಧ್ಯಾತ್ಮಿಕ ಅನುಭವವಲ್ಲ, ಇದು ದೃಶ್ಯಮಯವಾದ ಆನಂದವಾಗಿದೆ. ವೀಕ್ಷಕರೇ, ಇದಿಷ್ಟು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ನವರಾತ್ರಿ ಹಬ್ಬದ ಒಂದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಮತ್ತೆ ಸಿಗೋಣ.